ಜಟಕಾ ಬಂಡಿ. ಜೀ ಕನ್ನಡದ ಸಮಸ್ತ ವೀಕ್ಷಕರಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಪ್ರಿಯ ವೀಕ್ಷಕರೇ, ನನ್ನ ಹಿಂದಿನ ತಲೆಮಾರಿನವರೆಗೂ ಪ್ರಾಯಶಃ ಒಂದು 10-20 ವರ್ಷಗಳ ಹಿಂದಿನವರೆಗೂ ಭಾರತದಲ್ಲಿ ಕುಟುಂಬ ಕಲ್ಯಾಣ ಯೋಜನೆಗಳು ಅಷ್ಟೊಂದು ಪ್ರಚಲಿತದಲ್ಲಿ ಇರಲಿಲ್ಲ. ಅಂದ್ರೆ ಒಂದು ಮನೆಗೆ ಇಬ್ಬರೇ ಮಕ್ಕಳು ಅಥವಾ ಒಂದೇ ಮಗು ಅಂತ ಈಗೀಗ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈಗೀಗ ಅದು ಬದಲಾವಣೆಯಾಗಿ ಇಬ್ಬರೇ ಇರುವುದರಿಂದ ಅಥವಾ 3 ಜನ ಇರುವುದರಿಂದ ಗಂಡನೊಂದಿಗೆ ಜಗಳ ಆಡಿದ ತಕ್ಷಣ ಬ್ಯಾಗ್ ಹೊತ್ಕೊಂಡು ತವರು ಮನೆಗೆ ಹೋದ್ಮೇಲೆ ತವರು ಮನೆಯವರು ತಮ್ಮ ಮಗಳಿಗೆ ಸಪೋರ್ಟ್ ಮಾಡೋದು ಜಾಸ್ತಿ ಆಗಿದೆ. ಎಲ್ಲಿಗೆ ಹೋದ್ರೂ ತಮ್ಮ ಮಗಳು ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನುವ ಒಂದು ಕಲ್ಪನೆಯನ್ನ ತಲೆಯಲ್ಲಿ ಇಟ್ಕೊಂಡು ಮದುವೆ ಮಾಡ್ಕೊಡ್ಬೇಕು. ಒಂದು ಸಂಸಾರವನ್ನು ಒಡೆಯೋದು ಬಹಳ ಸುಲಭದ ಕೆಲಸ. ಇಬ್ರು ಬೇರೆ ಬೇರೆ ಆಗ್ಬಿಟ್ರೆ ಒಡೆದು ಹೋಗುತ್ತಲ್ವ. ಜೋಡಿಸೋದು ಕಷ್ಟದ ಕೆಲಸ. ಜೋಡಿಸುವ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಬದುಕು ಜಟಕಾ ಬಂಡಿಯಲ್ಲಿ. ಆದರೆ ಈ ಜೋಡಣೆ ಆಗಬೇಕಾಗಿರುವಂತಹ ವ್ಯಕ್ತಿಗಳು, ಇಲ್ಲಿಗೆ ಬರುವಂತಹವರು ಆ ಪಕ್ವತೆಯನ್ನ ಬೆಳೆಸ್ಕೋಬೇಕು. ಬೇರೆಯವ್ರನ್ನ ನೋಡಿ ಆದ್ರೂ ಆ ಪಕ್ವತೆಯನ್ನ ಬೆಳೆಸ್ಕೋಬೇಕು. ಅದು ನಮ್ಮ ಕಾರ್ಯಕ್ರಮದ ಉದ್ದೇಶ. ಇವತ್ತಿನ ಬದುಕು ಜಟಕಾ ಬಂಡಿಗೆ ಯಾವ ದಂಪತಿ ಬಂದಿದ್ದಾರೆ, ಸಮಸ್ಯೆ ಏನು ನೋಡೋಣ. ಪ್ರಿಯ ವೀಕ್ಷಕರೇ, ಜಗತ್ತಲ್ಲಿ ಎಲ್ಲಾ ತಾಯಂದ್ರು ತಮ್ಮ ಮಗಳಿಗೆ ಒಬ್ಬ ಗುಣವಂತ ಹುಡುಗನ ಜೊತೆ ಮದುವೆ ಮಾಡಿಸಿ ಅವನ ಜೊತೆ ಚೆನ್ನಾಗಿರ್ಲಿ, ಸುಖವಾಗಿ ಸಂಸಾರ ಮಾಡ್ಲಿ ಎಂದು ಹರಸ್ತಾರೆ. ಆದರೆ ಇಂದಿನ ಸಂಚಿಕೆಯಲ್ಲಿ ನಾವು ಹೇಳಕ್ಕೆ ಹೊರಟಿರೋ ಕಥೆಯಲ್ಲಿ ಸ್ವತಃ ತಾಯಿಯೇ ಮಗಳ ಬಾಳಿಗೆ ಮುಳ್ಳಾಗಿದ್ದಾಳೆ. ಹೌದು, ಹೆತ್ತ ಅಮ್ಮನೇ ಮಗಳ ಸಂಸಾರ ಚೂರು ಮಾಡಿದ್ದಾಳೆ. ಅದು ಹೇಗೆ ಅಂತ ನೀವೇ ನೋಡಿ ಇಂದಿನ ಸಂಚಿಕೆಯಲ್ಲಿ. ಮೊದಲಿಗೆ ಮಾತನಾಡಲು ಬರ್ತಾ ಇರುವಂತವರು ದೀಪಾ ಮತ್ತು ಅವರ ತಾಯಿ. ನಮಸ್ಕಾರಮ್ಮ. ಎಲ್ಲಿಯವರು ದೀಪಾ ನೀವು? ಕೋರಮಂಗಲ. ಏನ್ ಮಾಡ್ತಾರಮ್ಮ ತಂದೆ? ಸೆಕ್ಯೂರಿಟಿ. ಎಷ್ಟ್ ಜನ ಮಕ್ಕಳು ತಾಯಿ ನಿಮ್ಗೆ? 3 ಜನ. ಇವ್ರಲ್ದೆ? ದೊಡ್ಡವಳು. ಹಾ, ಅಲ್ದೆ? ಇನ್ನೊಂದು ಇವಳು ಚಿಕ್ಕನು ಗಂಡ್ಮಗು. ಗಂಡು ಮಗ. ಆಮೇಲೆ ಚಿಕ್ಕ ಅವಳಿಗೂ ಮದುವೆ ಮಾಡಿದ್ದೀರಿ. ಗಂಡು ಮಗ ಏನ್ ಮಾಡ್ತಾನಮ್ಮ? ಗಾರ್ಮೆಂಟ್ಸ್ ಹೋಗ್ತಾ ಇದ್ದಾನೆ. ದೀಪಾಗ್ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 4 ವರ್ಷ ಆಯ್ತು. ಮಕ್ಳು ಎಷ್ಟು ಜನ? ಒಬ್ಳು. ಗಂಡ ಏನ್ ಕೆಲಸ ಮಾಡ್ತಾರೆ? ಡ್ರೈವರ್, ಕಾರ್ ಡ್ರೈವರ್. ನೀವೇ ಮಾಡ್ಕೊಟ್ರಾ? ಇಲ್ಲಮ್ಮ, ನಾವೇ ಮಾಡ್ಕೊತೀವಿ. ನೀವೇ ಮಾಡ್ಕೊಟ್ಟಿದ್ದು. ನಿಮ್ಗೇನ್ ರಿಲೇಷನ್ ಅಲ್ಲ? ರಿಲೇಷನ್ ಅಂದ್ರೆ ದೂರದ ರಿಲೇಷನ್. ಮಾಡ್ಕೊಟ್ಟಾಗಿಂದಾನು ನಮ್ಗೆ ಒಂದು ದಿನಾನು ನಾವು ಸಂತೋಷವಾಗಿ ಇದ್ದಿದ್ದೇ ಇಲ್ಲ. ಮಾತುಕತೆ ಎಲ್ಲ ಯಾರು ಮಾಡಿದ್ರಮ್ಮ? ನೀವೇ ಮಾಡಿದ್ರ? ಎಲ್ಲ ನಾವೇ ಮಾಡಿದ್ದು. ಅಕ್ಕನ ಮಕ್ಕಳು ತೋರ್ಸಿದ್ರು, ಚೆನ್ನಾಗ್ ಒಳ್ಳೆಯವನು ಅಂತ ಮಾಡ್ಸಿದ್ದು. ಮಾಡ್ದಾಗಿಂದಾನು ನಾವು ಕಣ್ಣೀರಲ್ಲಿ ಕೈ ತೊಳಿತಾ ಇದೀವಮ್ಮ. ಅವತ್ತಿಂದಾನು ಅಷ್ಟೇನೆ. ಇವ್ರ ಗಂಡ ಹೆಂಡತಿ ಚೆನ್ನಾಗೇ ಇರ್ತಾರಮ್ಮ. ಅವ್ರ ಅಕ್ಕ ಬಾಳಕ್ ಬಿಡೋದಿಲ್ಲ. ಹೌದು, ದೊಡ್ಡವ್ರದ್ದು ಏನು ಇಲ್ಲ ಮೇಡಮ್, ಚಿಕ್ಕ ಅಕ್ಕನೇ. ಇಬ್ರು ಅಕ್ಕಂದ್ರು ಬೆಂಗಳೂರಲ್ಲೇ ಇರ್ತಾರ? ಬೇರೆ ಏನಂತೆ ಅವ್ರ ಅಕ್ಕನಿಗೆ? ಏನಮ್ಮ, ಯಾಕೆ ನಿಮ್ಮನ್ ಕಂಡ್ರೆ ಇಷ್ಟ ಆಗಲ್ಲ? ನಾನು ಹೋಗಿದ್ದಿಂದ ದರಿದ್ರ ಅಂತೆ, ಅವ್ರಿಗೆಲ್ಲ ತುಂಬಾ ಲಾಸ್ ಆಗೋಯ್ತಂತೆ. ಯಾರಿಗ್ ಲಾಸ್ ಆಯ್ತು? ನಿಮ್ ಗಂಡನಿಗ? ನಮ್ಮ ಮಾವನ್ಗೆ ಕೈ ಹೋಗ್ಬಿಡ್ತಂತೆ, ಕಣ್ಣು ಹೋಗ್ಬಿಡ್ತಂತೆ. ನಾನು ಹೋದಾಗಿಂದ ನಾನು ಅದಕ್ಕೆ ಸಪ್ರೇಟ್ ಆಗಿ ಬಂದ್ರಿ. ನೀವು ನಿಮ್ ಗಂಡ ಇದ್ರೆ ಸಪ್ರೇಟ್ ಮನೆ ಮಾಡ್ಕೊಂಡ್ ಬಂದ್ರಿ. ಅಲ್ಲೊಂದ್ 3 ತಿಂಗಳಿದ್ರು, 3 ತಿಂಗಳು ಬಾಡಿಗೆನೆ ಕಟ್ಟಿಲ್ಲ. ಏನಾದ್ರು ಒಂದ್ ಮನೆ ನೋಡ್ಕೊಂತೀನಿ, ಇಲ್ಲಾಂದ್ರೆ ಬಾಡಿಗೆ ಕಟ್ತೀನಿ, 2 ನನ್ ಕೈಯಲ್ಲಿ ಆಗಲ್ಲ ಅಂದ್ಬಿಟ್ರು. ಮತ್ತೆ ಯಾರ್ ಕಟ್ಬೇಕಂತೆ ಬಾಡಿಗೆ? ಅದು ಯಾವ್ದಾದ್ರು ಒಂದು ನಾನ್ ನೋಡ್ಕೊಬೇಕು. ನೀವು ಅಂದ್ರೆ ನೀವು ಕೆಲಸ ಮಾಡ್ತೀರಾ? ಇಲ್ಲ, ನಾನ್ ಮಾಡ್ತಾ ಇರ್ಲಿಲ್ಲ ಅವಾಗ. ಹೋಗು ಅಂತ ಸರಿ ನಾನ್ ನಮ್ಮಮ್ಮ ಬಂದು ಕೇಳ್ಕೊಂಡ್ರಿ. ಇಬ್ರೂನೇ ಬಂದ್ ಕೇಳಿದ್ರಮ್ಮ ನಮ್ಮನ್ನ. ನಮ್ಮ ಯಜಮಾನ್ರು ಕುಂಡ್ರಿಸಿ ಕೇಳಿಸ್ದೆ ನಾನೇ. ಕೇಳಪ್ಪ, ನಿನ್ಗೆ ಆಮೇಲೆ ತಿರ್ಗಾ ಬಿಟ್ಟು ಹೋಗಿದ್ರೆ ನಮಗೂ ಲಾಸ್. ನಾವು ಬಡ್ಡಿಗೆ ಅದಕ್ಕೆ ಇದಕ್ಕೆ ಈಸಿ ಮನೆ ಕಟ್ಕೊಡ್ಬೇಕು. ಅದು ಮದ್ವೆ ಆಗಿದ್ದು ಹೊಸದೇ. ಇನ್ಮೇಲೆ ಚೆನ್ನಾಗಿರ್ತೀವಮ್ಮ, ಇಲ್ಲೇ ಮನೆ ಮಾಡಿಕೊಡ್ರಿ, ನಮ್ ಕೈಲಿ ಬಾಡಿಗೆ ಕಟ್ಟಕ್ ಆಗಲ್ಲ ಅಂದ್ರು. 1 ಲಕ್ಷ ರೂಪಾಯಿ ಮತ್ತೆ ಸಾಲ ಮದುವೆ ಮಾಡಿ 1 8 ತಿಂಗಳಿಗೆ ಸಾಲ ಮಾಡಿ ತಿರ್ಗಾ ಮನೆ ಮಾಡಿ ಕೊಟ್ಟಿವಿ. ಮೇಲ್ ಮನೆ ಮಾಡಿ ಕೊಟ್ಟಿವಿ. ನಮ್ಮ ಬಾಡಿಗೆ ಕೊಟ್ಟಿಲ್ಲ, ಸುಮ್ನೆ ಕೊಟ್ಟಿವಿ. ಮಗ ಒಂದಾಯ್ತು. ನಾಮಕರಣ ಎಲ್ಲ ಚೆನ್ನಾಗಿ ಮಾಡಿದ್ವಿ ಮೇಡಮ್. ಎಷ್ಟ್ ಚೆನ್ನಾಗಿ ಜೋರಾಗಿ ಮಾಡಿದ್ವಿ. ದೊಡ್ಡ ಮಗಳು ಮೇಡಮ್ ನನಗೆ ಅವಳು. ಸರಿಮ್ಮ, ಚೆನ್ನಾಗಿ ಮಾಡಿದ್ವಿ. ನಾಮಕರಣಕ್ಕೆ ಅವ್ರು ಬಂದ್ರು ಮೇಡಮ್. ಯಾರು? ಅಕ್ಕ? ಅವ್ರ ಅಕ್ಕ, ಅವ್ರ ಚಿಕ್ಕಕ್ಕ. ಅದ್ ಏನ್ ಮಾಡ್ತಾರೋ ಗೊತ್ತಿಲ್ಲ ಮೇಡಮ್. ಅಯ್ಯಪ್ಪ, ಅವ್ರ ನೋಡಿದ್ರೆ ಇದ್ರೆ ಚೆನ್ನಾಗಿರ್ತೀವಿ ಮೇಡಮ್. ಅವ್ರು ಏನು ನಾನು ಇದೇ ಹೇಳ್ತಾ ಇಲ್ಲ. ನಿಮ್ಮ ಅತ್ತೆದು ಏನ್ ಸಮಸ್ಯೆ ಇದೆ? ಅವ್ರು ಯಾವತ್ತಾದ್ರೂ ಏನಾದ್ರು ಅಂತಾರೆ, ಯಾವಾಗೂ ಏನು ಇಲ್ಲ. ಅತ್ತೆ ಅನ್ನೋದು ಏನು ತಾಪತ್ರೆ ನಾನು ಅನ್ನಲ್ವಮ್ಮ. ನಮ್ಮ ಮಕ್ಕಳು ನಾನ್ ಬೈಯೋದಿಲ್ವಾ ಅಂತಾರೆ. ಅವ್ರ ದೊಡ್ಡವ್ರು ಏನು ಅನ್ಕೊಂಡ್ಲಿ, ಆ ಯಮ್ಮಂದೆ ತಾಪತ್ರೆ. ಏನೇನು ಬೇಜಾರು. ಏನು ಬಂದ್ರೆ ನೀರ್ ಕೊಡೋದಿಲ್ಲ,
ಕಾಫಿ ಮಾಡ್ಕೊಡಲ್ಲ, ಸುಮ್ನೆ ಕುತ್ಕೊಂಡಿರ್ತಾಳೆ, ಬಂದವ್ರನ್ನ ಬಾ ಅನ್ನಲ್ಲ, ಹೋಗು ಅನ್ನಲ್ಲ, ಸುಮ್ನೆ ಇರ್ತಾಳೆ, ಒಂದ್ ಮರ್ಯಾದೆ ಕೊಡಲ್ಲ. ಬಂದಿದ ತಕ್ಷಣ ನಮ್ಮ ಯಜಮಾನ್ರ ಹತ್ರ ಎಲ್ಲ ಹೇಳ್ಬಿಡ್ತಾರ. ಎಷ್ಟ್ ದಿವ್ಸ ಆಯ್ತು ತಾಯಿ ಮನೆಗ್ ಬಂದು? ಅದೇ ಮಗುಡ್ದಾಗಿಂದ ಇಲ್ಲೇ ಇದ್ದಾಳಮ್ಮ. ಅಂದ್ರೆ ನಮ್ ಮಗುನು ಅವ್ರು ನೋಡಿಲ್ಲ, ನಾಮಕರಣ ಆಗಿ ಹೋಗಿದ್ದಷ್ಟೇ. ಆ ಮಗುನು ಇನ್ನು ಎತ್ಲು ಇಲ್ಲ, ಮುಟ್ಲು ಇಲ್ಲ, ಅವಳಿಗೆ ಗೊತ್ತೇ ಇಲ್ಲ ಅಪ್ಪ ಯಾರು. 2 ವರ್ಷದಿಂದ ಬಂದಿಲ್ವಾ? ನಾಮಕರಣ ಮಾಡಿ ಹೋಗಿದ್ದೆ, 1 ವಾರಕ್ಕೆ ಹೋದ್ರು, ಜಗಳ ಮಾಡ್ಕೊಂಡು. ಹೊಡೆದಾಟ ಆಗೋಯ್ತಮ್ಮ, ಅಲ್ಲಿ ಗಲಾಟೆ ಆಗೋಯ್ತು. ಏನಂತ ಗಲಾಟೆ? ಏನಂತ ಇವ್ರು ಏನೋ ಇಬ್ರು ಗಂಡ ಹೆಂಡತಿ ಮಾತಾಡ್ಕೊಂಡಿದ್ದಾರೆ. ಇನ್ಮೇಲೆ ಒಂದ್ ಹೆಣ್ಮಗು ಆಯ್ತು, ಇನ್ಮೇಲೆ ನಾನ್ ನೋಡ್ಕೋತೀನಿ, ಅಷ್ಟ ಬ್ಯಾಂಕ್ ಅಲ್ಲಿ ಹಾಕೊಂಡು ನೋಡ್ಕೋತೀನಿ ಅಂತ ನಾವಿಬ್ರುನೇ ಡಿಸೈಡ್ ಮಾಡಿದ್ದು. ಅದೆಲ್ಲ ಆಗಲ್ಲ, ನಾನ್ ಕೊಡಲ್ಲ ನಿನ್ ಕೈಗೆ, ಏನ್ ಬೇಕಾದ್ರೂ ಕೇಳು, ನಾನ್ ತಂದಾಕ್ತೀನಿ ಅಂತ ಇದ್ರು. ಸರಿ, ಇಲ್ಲ ಅದಾಗಲ್ಲ ಸರ್, ನೀನೇ ಹಾಕು, ನನ್ಗ ಒಂದ್ ನಂಬಿಕೆ ಇರ್ಲಿ, ನಿನ್ ಏನಾದ್ರು ಉಳಿತಾಯ ಮಾಡ್ತಾ ಇದ್ಯಾ ಅಂತ ಕೇಳಿದಕ್ಕೆ ಅದಾಗಲ್ಲ, ಹಂಗಾಗಲ್ಲ ಅಂತ ಜಗಳ ಆಗಲ್ಲ ಅಂತ ಅವ್ರ ಅಕ್ಕನ್ ಫೋನ್ ಮಾಡ್ಬಿಟ್ರು. ಅಕ್ಕ ಬಾವದಿರೆಲ್ಲ ಕುಡ್ದ್ಬಿಟ್ಟು ಬಂದು ಮನೆ ಬಾಗ್ಲಲ್ಲಿ ಒಂದೇ ಗಲಾಟೆ. ಅವ್ರ ಅಕ್ಕ ಬಂದಿದ್ ಬಾಮ ಒಳಗ್ ಕುತ್ಕೊಂಡ್ ಮಾತಾಡು ಅಂತ ಎಷ್ಟು ಕರೆದ್ರು ಬಂದೇ ಇಲ್ಲ ಮಾಯಮ್ಮ. ಫುಲ್ ಹೊಡ್ಬಿಟ್ಟು ಜಗಳ ಶುರು ಆಗಿದ್ದೆ ಅದೇ ಜಗಳ ಶುರು ಆಗಿ ಅವರೇ ಸ್ಟೇಷನ್ಗೆ ಹೋದ್ರು. ಮತ್ತೆ ಸಾಯಂಕಾಲ ನಮ್ಮ ಯಜಮಾನ್ರನ್ನೆಲ್ಲ ಕಚ್ಚಿ ಮಾಡಿ ತಿರ್ಗ ಇವಾಗ ನಾವು ಕಚ್ಚಿದೀವಿ ಅಂತ ಇದಾರಂತೆ. ಅಲ್ಲಿ ಸ್ಟೇಷನ್ಗೆ ಹೋಗಿ ಯಾವಾಗ 1 ತಿಂಗಳು ಮಗು ಆಗಿತ್ತು, ಅವ್ರು ಕೇಳಿದ್ರು ನನ್ನ, ಯಾವಾಗಮ್ಮ ಕಳಿಸ್ತೀಯ ಅಂತ. 5 ತಿಂಗಳಾದ್ಮೇಲೆ ಕಳಿಸ್ತೀನಿ ಅಂತ ಹೇಳಿದೆ. 5 ತಿಂಗಳಾದ್ಮೇಲೆ ಅವ್ರು ಬರ್ಲೇ ಇಲ್ಲ ಮೇಡಮ್. ತಿರ್ಗ 1 ವರ್ಷ ಆಯ್ತು ಮಗುಗೆ, ನಾನೇ ಹೋದೆ ಸ್ಟೇಷನ್ ಹತ್ರ. ಯಾರನ್ನ ಇಂಗ್ಲಿಷ್ ಮಾತಾಡೋರ್ನ ಕರ್ಕೊಂಡ್ ಬರ್ತಾರೆ, ಮಾತಾಡ್ತಾರೆ, ಹಂಗ ಪೊಲೀಸರು ಹಂಗೆ ಚೇಂಜ್ ಆಗ್ತಾರಮ್ಮ. ಬೇರೆ ಮದ್ವೆ ಏನಾದ್ರು ಆಗಿದ್ದಾರೆ? ಇಲ್ಲ, ಫ್ರೆಂಡ್ಗಳನ್ನ ಕಳಿಸ್ತಾರೆ, ಬರೋ ಫ್ರೆಂಡ್ಸ್ ಎಲ್ಲ ಬರ್ಕೊಟ್ಬಿಡು. ಇವ್ರು ಕುಡಿತಾರಮ್ಮ ನಿಮ್ ಗಂಡ? ಇಲ್ಲ, ಕುಡಿತಾರೆ ಯಾವಾಗಾದ್ರೂ. ಅದಾದ್ಮೇಲೆ ಅತ್ತೆ ಮಾವ ಬಂದಿಲ್ವಾ? ಏನಾಯ್ತು ಎತ್ತ? ಅವ್ರು ಒಂದಿನಕ್ಕೂ ಬಂದಿದ್ದೇ ಇಲ್ಲ. ಅವ್ರು ಬಂದಿಲ್ಲ. ಏನಕ್ಕೆ ಈ ತರ ಜಗಳ ಆಡ್ತಾ ಇದ್ದೀರಾ? ಅವ್ರು ಬಂದಿಲ್ಲ. ಅವ್ರ ಅಕ್ಕ ಅವ್ರ ಮಾವಂದ್ರೆ ಬಂದಿಲ್ಲ. ನಮ್ಮ ಮನೇಲಿ ಏನೇ ಆದ್ರೂನು ಅವರೇ ಬರೋದು. ದೊಡ್ಡ ಅಕ್ಕ ಏನ್ ಹೇಳ್ತಾರಮ್ಮ? ಅವ್ರದ್ದು ಏನು ಇಲ್ಲ ಮೇಡಮ್. ಅಲ್ಲ, ಅವ್ರನ್ನ ನೀವು ವಿಚಾರಿಸಿಲ್ವಾ ಈ ತರ ಮಗಳು ಮನೇಲಿ ಇದ್ದಾಳಲ್ಲ? ಅವ್ರ ಯಜಮಾನ್ರು ಬಂದಿದ್ರಲ್ಲ, ಹೋಗಿಲ್ಲ. ಯಾಕೆ ನೀವು ಹೋಗಿಲ್ಲ? ಅವ್ರು ಬಂದಿಲ್ಲ ಅಂತ ನೀವು ಸುಮ್ಮನೆ ಆಗ್ಬಿಟ್ರೆ? ಮದ್ವೆಗೆ ಲಗ್ನ ಪತ್ರಿಕೆ ಇಡಕ್ ಹೋಗಿದ್ವಮ್ಮ. ಸರಿ, ಇನ್ನು ಹಿಂಗೆ ಇರ್ತಾರ, ಇನ್ ಕೂಡೋದಿಲ್ವಾ ಅಂತ ನಾವು ಹೊಸ ಬೀಗರು ನಾವು ಎಲ್ಲ ಹೋಗಿದ್ವಿ. ಆ ಯಮ್ಮ ಮನೆ ಹಿಂಗ್ ಅಡ್ಡ ಇಟ್ಕೊಂಡು ಒಳಗಡೆ ಸೇರ್ಸಿಲ್ಲ ಮನೆ. ಯಾರು? ಅತ್ತೆ, ಇವ್ರ ಅತ್ತೆ. ಯಾಕೆ? ಬೇಡ, ನಿಮ್ ಸಂಬಂಧನೇ ನಮ್ಗೆ ಬೇಕಾಗಿಲ್ಲ. ಲಾಸ್ಟ್ ಮದ್ವೆಗೂ ಬಂದಿಲ್ಲ, ಲಗ್ನ ಪತ್ರಿಕೆನೂ ಇಸ್ಕೊಂಡಿಲ್ಲ. ಅದಾದ್ಮೇಲೆ ಇವಾಗ ಒಂದ್ 4-5 ತಿಂಗಳ ಮುಂಚೆ ಮಹಿಳಾ ಸಂಘಕ್ಕೆ ಹೋಗಿದ್ವಮ್ಮ. ಅಲ್ಲಿ ಅವರು ಹಂಗೇನೆ ಕಳಿಸ್ತೀನಿ ಮಾಡ್ತೀನಿ ಅಂತ ಎಲ್ಲ ಕರ್ಸಿದ್ರು. ಅವ್ನ್ ಬಂದು ಅದೇನ್ ಮಾತಾಡ್ನ, ಈಗ ಇಷ್ಟೊಂದು ಕಂಡೀಷನ್ ಕೊಟ್ಟಿದ್ದ ನಮ್ಮ ಅವ್ರ ಹತ್ರ. ಅವರು ಇದಕ್ ಸೈನ್ ಹಾಕ್ಬಿಟ್ಟು ಹೋಗು ಅಂತಾರಮ್ಮ. ಈ ಕಂಡೀಷನ್ ಸೈನ್ ಹಾಕ್ಬಿಟ್ಟು ಹೋಗು ಅಂತ ಆ ಮೇಡಮ್ ಹೇಳ್ತಾರಮ್ಮ. ಮೇ ತಿಂಗಳಲ್ಲಾಗಿದೆ ಇದು. ಅವರು ಇದಕ್ಕೆ ಸೈನ್ ಹಾಕು ಅಂದ್ರು, ನಾವು ಹಾಕಿಲ್ಲ. ನೀವು ನಡ್ಕೊಳ್ಳೋ ರೀತಿಲಿ ಏನಾದ್ರು ತಪ್ಪಿದ್ಯಾ? ಅದ್ರ ಬಗ್ಗೆ ಇಷ್ಟ ದಿನ ಕುತ್ಕೊಂಡು ಯೋಚನೆ ಮಾಡಿದ್ದೀರಾ? ನಾನು ಈ ತರದ ನನ್ನ ನಡವಳಿಕೆನ ಬದಲಾಯಿಸ್ಕೋಬೇಕು, ಬೇರೆ ತರ ಇರ್ಬೇಕು ಅಂತ? ಅವ್ರಿಗೆ ಏನಿಲ್ಲ ಮೇಡಮ್, ನನ್ ಖರ್ಚು ಕಾಸು ಕೇಳ್ದೆ ಅವ್ರು ತಂದ್ಕೊಡೋದನ್ನ ಮಾಡ್ಕೊಂಡಿದ್ರೆ, ಅವ್ರು ಹೇಳೋದ್ ಕೇಳ್ಕೊಂಡಿದ್ರೆ ಅವ್ರು ರೆಡಿ ಅಂತ. ನೀವ್ ಇಷ್ಟೊತ್ತು ದೂರ ಹೇಳಿದ್ದ ಅವ್ರ ಬಗ್ಗೆ, ನಿಮ್ಮಿಂದ ಏನ್ ನಡೆದಿದೆ ಅನ್ನೋದನ್ನ ನೀವು ಒಂದ್ಸತಿ ಯೋಚನೆ ಮಾಡ್ಕೊಂಡು ನನಗೆ ಹೇಳ್ಬೇಕು. ತುಂಬಾ ಕೆಟ್ಟ ಗಂಡ ಆಗಿದ್ರೆ ಬೇಕು ಅಂತ ಕೇಳಕ್ ಬರ್ತಾ ಇರ್ಲಿಲ್ಲ ಅಲ್ವಾ? ಗಂಡ ಬೇಕು ಇವಾಗ ನಾವೇನು ಹೇಳಕ್ ಹೋಗಲ್ಲ. ಕರೆಕ್ಟ್ ಅಮ್ಮ.